ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಮಕ್ಕಳ ಸಮಗ್ರ ವಿಕಾಸ ಶಿಕ್ಷಕರಿಂದ ಆಯೋಜಿಸಿರುವ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರನೆಂಬ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಷ್ಟಪಡುತ್ತೇನೆ. ನನ್ನ ಹೆಸರು ವಾಣಿಶ್ರೀ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸಖೀಪುರ ಶಾಲೆ, ಅಡವಿಹಳ್ಳಿ, ಜಿಲ್ಲೆ ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ನಾನು ಮಾತನಾಡಲಿರುವ ವಿಷಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ 4 ಮಾತನಾಡಲು ಇಷ್ಟಪಡುತ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1828ರ ನವೆಂಬರ್ 19ರಂದು ವಾರಣಾಸಿಯಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಮಣಿಕರ್ಣಿಕಾ ತಾಂಬೆ. ಚಿಕ್ಕದಾಗಿ ಎಲ್ಲರೂ ಮನು ಎಂದು ಕರೆಯುತ್ತಿದ್ದರು. ತಂದೆ ಮೊರಪ್ಪನ್ ತಾಂಬೆ ಮತ್ತು ತಾಯಿ ಭಾಗೀರಥಿ ಬಾಯಿ. ಇವರು ಬ್ರಾಹ್ಮಣ ಕುಟುಂಬದವರು. ಮನು ಚಿಕ್ಕದಿಂದಲೇ ಧೈರ್ಯವಂತೆಯಾಗಿ ಬೆಳೆದಿದ್ದಳು. ಆಕೆ ಕುದುರೆ ಸವಾರಿ, ತೀರಂದಾಜಿ, ಕತ್ತಿವರಸೆ, ಬಿಲ್ಲು ಬಾಣ, ಎಷ್ಟೋ ಆಟಿಕೆಗಳನ್ನು ಕಲಿತಿದ್ದಳು. ಅವಳ ಶೂರತೆ ಬಾಲ್ಯದಿಂದಲೇ ಗೋಚರಿಸಿತ್ತು. ಅವರು 1842ರಲ್ಲಿ ಝಾನ್ಸಿಯ ರಾಜ್ ಗಂಗಾಧರ್ ಅವರನ್ನು ವಿವಾಹ ಆದರು. ಮನು ಅವರಿಗೆ ಲಕ್ಷ್ಮೀಬಾಯಿ ಎಂಬ ಹೆಸರು ಸಿಕ್ಕಿತ್ತು. ಝಾನ್ಸಿಯ ರಾಣಿ ಆಗಿದೆ ಎಂದರೆ ಆ ರಾಜ್ಯದ ಶ್ರೇಷ್ಠ ಅಧಿಪತಿಯು ಅವರಾಗಿದ್ದರು. ಮನು ಅವರು 1849ರಲ್ಲಿ ರಾಜ್ ಗಂಗಾಧರ್ ಅವರು ನಿಧನವಾದ ಮೇಲೆ ಲಕ್ಷ್ಮೀಬಾಯಿ ಅವರು ತಮ್ಮ ಮಗನನ್ನು ದತ್ತಕ ತೆಗೆದುಕೊಂಡರು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ದತ್ತಕ ಮಕ್ಕಳನ್ನು ರಾಜಕುಮಾರರೆಂದು ಅಂಗೀಕರಿಸಿದ ನೀತಿ ನಿಯಮದಡಿ ಝಾನ್ಸಿಯ ರಾಣಿ ತನ್ನದಾಗಿಸಿಕೊಂಡಿತ್ತು. ಅವರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ಒಂದು ಪದದಲ್ಲಿ ಬರೆಯುವುದು, ಮೇರಿ ಝಾನ್ಸಿ ನಹಿ ದೋಂಗಿ, ನಾನು ಝಾನ್ಸಿಯನ್ನು ಕೊಡಲಾರೆ. ಅವರ ಶಕ್ತಿಯ ಪೂರ್ತಿ ರೂಪ 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಗೋಚರಿಸಿತ್ತು. ಲಕ್ಷ್ಮೀಬಾಯಿಯವರು ತಮ್ಮ ರಾಜ್ಯವನ್ನು ರಕ್ಷಿಸಲು ತಲವಾರು ಹಿಡಿದರು. ಪುರುಷರಂತೆ ಕುದುರೆಯ ಮೇಲೆ ಕುಳಿತು ಅವರ ತಲೆಯ ಹಿಮ್ಮೇಲಿನಲ್ಲಿ ಮಗನನ್ನು ಕಟ್ಟಿಕೊಂಡು ಯುದ್ಧವಾಡಿದ ಕಥೆ ಇತಿಹಾಸದಲ್ಲೇ ಅಪ್ರತಿಮವಾಗಿದೆ. ಲಕ್ಷ್ಮೀಬಾಯಿಯವರು 1858ರ ಗ್ವಾಲಿಯರ್ ಬ್ರಿಟಿಷ್ ಸೇನೆಯೊಂದಿಗೆ ಭಾರಿ ಯುದ್ಧವಾಯಿತು. ಅದರಲ್ಲಿ ಲಕ್ಷ್ಮೀಬಾಯಿಯವರು ಹೋರಾಡಿ ವೀರಮರಣ ಹೊಂದಿದರು. ಅವರ ಅಂತಿಮ ಶ್ವಾಸವನ್ನು ದೇಶಕ್ಕಾಗಿ ಬಿಡುವವರೆಗೂ ಹೋರಾಡಿದರು. ಅವರ ಧೈರ್ಯ, ತ್ಯಾಗ, ಬದ್ಧತೆಯನ್ನು ನಮ್ಮ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಭಾರತ ಮಾತೆ, ಜೈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ.